ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಶಿವರಾತ್ರಿ ದಿನದ ವಿಡಿಯೋ. ಬೆಳಗ್ಗೆನೇ 3:30ಗೆಲ್ಲ ಎದ್ದಿದ್ದೆ. ಫಸ್ಟು ಮನೆ ಬಾಗಿಲೆಲ್ಲ ಗುಡಿಸಿ ಇಲ್ಲಿ ಮನೆ ತೊಳ್ಕೊತಾ ಇದ್ದೀನಿ. ಇದು ಒಂದಿನ ಮುಂಚೆ ಮಾಡಿಕೊಂಡ್ರೆ ಒಳ್ಳೆಯದು, ಬಟ್ ಆಗಿಲ್ಲ ನನ್ನ ಕೈಲಿ. ಅದಕ್ಕೆ ಬೆಳಗ್ಗೆನೇ ಎದ್ದು ಎಲ್ಲ ಮಾಡ್ಕೊತಾ ಇದ್ದೀನಿ. ಇನ್ನು ಮನೆ ಮುಂದೆ ಪುಟ್ಟದಾಗಿ ರಂಗೋಲಿ ಹಾಕೋಣ ಅಂದ್ಬಿಟ್ಟು, ಇದು ಬಂದು ಸಗಣಿ ಯಾವ ಕಲರ್ ಇರುತ್ತೋ ಆ ಕಲರ್ ಇರುತ್ತೆ ಆ ಪೌಡ್ರು. ಅದನ್ನು ಜಸ್ಟ್ ವಾಟರಲ್ಲಿ ಮಿಕ್ಸ್ ಮಾಡಿ ಈ ಥರ ಸಾರಿಸ್ಕೊಂಡ್ರೆ ಸಗಣಿ ಸಾರಿಸ್ದಂಗೆ ಇರುತ್ತೆ. ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿ ಈ ಥರ ಸಾರಿಸ್ಕೊತಿದ್ದೀನಿ ಮನೆ ಮುಂದೆ. ಇನ್ನು ಅದೆಲ್ಲ ಸಾರಿಸ್ಬಿಟ್ಟು ಸಣ್ಣ ಪುಟ್ಟ ಈ ಥರ ಏನಾದರೂ ಹಬ್ಬ, ಏನಾದರೂ ಪೂಜೆ, ಹಬ್ಬ ದಿನಗಳಲ್ಲಿ ನನಗೆ ಬೆಳಗ್ಗೆನೇ ಬೇಗನೆ ಎಚ್ಚರ ಆಗಿಬಿಡುತ್ತೆ. ನಿದ್ದೆ ಮಾಡಬೇಕಂದ್ರೂ ನಂಗೆ ನಿದ್ದೆನೇ ಬರೋಲ್ಲ. ಫಸ್ಟು ಒಂದು 6 ಗಂಟೆ ಇಲ್ಲ ಒಂದು 7 ಗಂಟೆ ಒಳಗಡೆ ಮನೆಯಲ್ಲೆಲ್ಲ ಕೆಲಸ ಮುಗಿದು ಬಿಡಬೇಕು, ಪೂಜೆನೂ ಆಗಿಬಿಡ್ಬೇಕು ಅಂದ್ಕೊತೀನಿ. ನನಗೆ ನಿದ್ದೆನೇ ಬರೋಲ್ಲ ಆ ಟೈಮಲ್ಲಿ. ಈಗ ಆಮೇಲೆ ಇದೆಲ್ಲ ಸಾರಿಸಿದ್ಮೇಲೆ ಸ್ನಾನ ಮಾಡ್ಕೊಂಡು ಬಂದು ಈಗ ಹೊಸ್ಲೆಲ್ಲ ತೊಳ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಕೊತಿದ್ದೀನಿ ಹೊಸ್ಲಿಗೆ. ಯಾವುದೋ ನನಗೆ ಬರೋದು ಸಣ್ಣ ಪುಟ್ಟ ರಂಗೋಲಿನೇ. ನನಗೂ ಏನೋ ತುಂಬ ಚೆನ್ನಾಗಿ ರಂಗೋಲಿ ಬರೋಲ್ಲ. ಬರೋದನ್ನೇ ಈ ಥರ ಸಿಂಪಲ್ಲಾಗಿ ಹಾಕ್ಕೊಂಡು ಮಾಡ್ಕೊತಿದ್ದೀನಿ. ಮತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಯಾವುದೇ ಒಂದು ಹಬ್ಬದ ದಿನ ಆಗಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಬೇಗನೆ ಪೂಜೆ ಮಾಡಿದ್ರೆ ಅದರ ಫಲ ಬೇಗನೆ ಸಿಗುತ್ತೆ ನಮಗೆ. ಇನ್ನು ತುಂಬಾ ಒಳ್ಳೆಯದಾಗುತ್ತೆ ನಮಗೆ. ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ 21 ದಿನ ಪೂಜೆ ಕೂಡ ಮಾಡಿದ್ದೆ, ವ್ರತ ಮಾಡಿ. ಅದರಿಂದ ನನಗೆ ನಾನು ಅಂದ್ಕೊಂಡಿರೋ ಕೆಲಸನೂ ಕೂಡ ಆಗಿತ್ತು. ಮತ್ತು ಅದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ. ಇವಾಗ ಈ ಶಿವರಾತ್ರಿ ಮುಗಿದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ನಮಗೆ ಮನಸ್ಸಿಗೂ ನೆಮ್ಮದಿನೇ ಇರುತ್ತೆ. ಮನೆಯಲ್ಲಿ ಒಂಥರ ದೇವಸ್ಥಾನದ ವಾತಾವರಣ ಇರುತ್ತೆ. ಮನಸ್ಸಿಗೆ ತುಂಬಾ ಶಾಂತಿಯಿಂದ ಇರುತ್ತೆ. ಇನ್ನು ಟೈಮ್ ಆಗುತ್ತೆ ಅಂತ ಇಲ್ಲಿ ಬೇಗ ಬೇಗ ರಂಗೋಲಿ ಹಾಕ್ಕೊತಿದ್ದೆ. ಬೇರೆದೆಲ್ಲ ಡಿಸೈನೆಲ್ಲ ಹಾಕ್ಕೊಂಡು ಕೂತ್ಕೊಂಡ್ರೆ ಈಗ ಟೈಮ್ ಆಗುತ್ತೆ ಅಂತ ಸಿಂಪಲ್ಲಾಗಿ 5ರಿಂದ 1 ಚುಕ್ಕಿಯಿಂದ ಈ ಥರ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕ್ಕೊಂಡೆ. ಇನ್ನು ಒಳಗಡೆ ಬಂದು ಇನ್ನು ದೇವ್ರ ಮನೆ ಹೊಸ್ಲಿಗೂ ಕೂಡ ಅರಿಶಿನ ಎಲ್ಲ ಇಟ್ಟು ಕುಂಕುಮ ಎಲ್ಲ ಇಟ್ಟು ಇಲ್ಲೂ ಕೂಡ ಸುಮ್ಮನೆ ಸಿಂಪಲ್ಲಾಗಿ ಒಂದು ರಂಗೋಲಿ ಕೂಡ ಹಾಕ್ಕೊತಾ ಇದ್ದೀನಿ. ಇನ್ನು ಹೊಸ್ಲಿಗೆ ಈ ಥರ ಅರಿಶಿನ ಕುಂಕುಮ ಇಡುವಾಗ ನೆಲಕ್ಕೆ ಅರಿಶಿನ ಕೂಡ ಚೆಲ್ತು. ನಾನು ಇದನ್ನು ಕೆಟ್ಟದಂತ ಏನೂ ಅಂದ್ಕೊಳ್ಳಲ್ಲ. ಇದು ಭೂಮಿ ತಾಯಿಗೆ ಸೇರಿದೆ ಅಂತ ನಾನು ಅಂದ್ಕೊತೀನಿ. ಹಾಗೂ ತುಂಬ ಕಡೆ ಹೇಳಿದರು ಈ ಥರ ಬಿದ್ದರೆ ಏನೂ ಕೆಟ್ಟದಲ್ಲ ಅಂತ. ಇನ್ನು ದೇವ್ರ ಪಾತ್ರೆ ಎಲ್ಲ ನೆನ್ನೆ ತೊಳೆದಿಟ್ಕೊಂಡಿದ್ದೆ. ಅದನ್ನೆಲ್ಲ ಇವಾಗ ಅರಿಶಿನ ಮತ್ತು ಕುಂಕುಮ ಇಟ್ಟು ಅಲಂಕಾರ ಮಾಡ್ಕೊತಾ ಇದ್ದೀನಿ. ಇನ್ನು ಕಲಶ ಎಲ್ಲ ತೊಳೆದಿಟ್ಟಿದ್ದೆ, ಅದೆಲ್ಲ ವೀಳ್ಯದೆಲೆ ಎಲ್ಲ ಇಟ್ಟು ಮತ್ತು ದೇವ್ರ ಪಾತ್ರೆ ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಈಗ ಒಂದು ಪ್ಲೇಟಿಗೆ ಸ್ವಲ್ಪ ಅಕ್ಷತೆ ಕಾಳು ಮತ್ತು ₹1 ಕಾಯಿನು ಇಟ್ಬಿಟ್ಟು ಅದ್ರ ಮೇಲೆ ಲಕ್ಷ್ಮೀ ದೀಪನ ಇಟ್ಕೊತಾ ಇದ್ದೀನಿ. ನಾನು ಈ ಥರನೇ ಇಡೋದು. ಇನ್ನು ದೀಪ ಕೂಡ ಹಾಗೆ ನೆಲದ ಮೇಲೆ ಇಟ್ಬಿಟ್ಟಿದ್ದೆ. ಅದೇ ಥರ ಇಟ್ಟರೆ ಎಣ್ಣೆ ಎಲ್ಲ ಸೋರಿ ನೆಲ ಎಲ್ಲ ಗಲೀಜಾಗುತ್ತೆ. ಅಂದರೆ ಎಣ್ಣೆ ಜಿಡ್ಡೆಲ್ಲ ಬಂದು ವೈಟ್ ಟೈಲ್ಸ್ ಬೇರೆ ಒಂಥರ ಕಾಣುತ್ತೆ. ಅದರಿಂದ ಅದಕ್ಕೆ ಪ್ಲೇಟ್ ಕೂಡ ತಗೊಬಂದು ಇಟ್ಕೊಂಡೆ. ಇನ್ನು ಫೋಟೋಗೆಲ್ಲ ಹೂವೆಲ್ಲ ಇಟ್ಕೊಂಡಾದ್ಮೇಲೆ ಇಲ್ಲಿ ಹೊಸ್ಲಿಗೂ ಕೂಡ ಹೂವೆಲ್ಲ ಇಟ್ಟು ಫಸ್ಟು ಹೊಸ್ಲ ಹತ್ರದಿಂದ ದೀಪ ಹಚ್ಕೊಂಡು ಒಳಗಡೆ ಹಚ್ತಾಯಿದ್ದೀನಿ. ಅದಕ್ಕೆ ಹೊರಗಡೆ ದೀಪ ಕೂಡ ಹಚ್ಚಿದೆ. ಇನ್ನು ಒಳಗಡೆ ಬಂದು ದೇವ್ರ ಮನೆಯಲ್ಲೂ ಕೂಡ ದೀಪ ಹಚ್ತಾಯಿದ್ದೀನಿ. ಈಗ ನನಗೆ ಈ ಥರ ಅಲಂಕಾರ ಮಾಡೋದ್ರಿಂದ ತುಂಬಾ ಇಷ್ಟ ಆಗುತ್ತೆ. ಇನ್ನು ಒಂದು ಚಂಬಲ್ಲಿ ನೀರು ಕೂಡ ಇಟ್ಟಿದ್ದೀನಿ ದೇವ್ರ ಮನೇಲಿ. ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಕುಂಕುಮ, ಒಂದು ಹೂವನ್ನು ಕೂಡ ಇಡ್ತಾಯಿದ್ದೀನಿ. ಇನ್ನು ಇದಾದಮೇಲೆ ಕಡ್ಡಿ ಧೂಪ ಎಲ್ಲ ಹಾಕಿ ಪೂಜೆ ಮಾಡ್ತಾಯಿದ್ದೀನಿ. ಇಲ್ಲಿ ಪ್ರಸಾದಕ್ಕಂತ ಬೆಳಗಿನ ಏನೂ ಮಾಡಲಿಕ್ಕಾಗಿಲ್ಲ ಅಷ್ಟೊತ್ತಿಗೆ. ಅದಕ್ಕೆ ಕಡಲೆಪಪ್ಪು ಮತ್ತು ಸಕ್ಕರೆ ಹಾಕಿ ಇಡ್ತಾಯಿದ್ದೀನಿ ಪ್ರಸಾದಕ್ಕಂತ. ಅದ್ರ ಜೊತೆಗೆ ಎಲೆ ಅಡಿಕೆ ಮತ್ತು ಬಾಳೆಹಣ್ಣು ಇಟ್ಟಿದ್ದೀನಿ.
ಯಾಕಂದರೆ ಬೆಳಗ್ಗೆನೇ ಮಾಡಲಿಕ್ಕಾಗಲಿಲ್ಲ, ಅದಕ್ಕೋಸ್ಕರ ಬೆಳಗ್ಗೆ ಮಾಡಬೇಕಾದ್ರೆ ಇದೇ ಥರ ಯಾವುದಾದ್ರೂ ಸಿಂಪಲ್ಲಾಗಿ ಇಟ್ಟು ಪೂಜೆ ಮಾಡ್ಕೊತೀನಿ. ಇನ್ನು ಆರತಿ ಎಲ್ಲ ಆಯಿತು. ಈಗ ನೋಡ್ಲಿಕ್ಕೆ ಹೀಗಿದೆ. ಈ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಆ ಶಿವ ದೇವರು ನಿಮಗೆ ಒಳ್ಳೇದು ಮಾಡಲಿ, ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ, ಎಲ್ಲರಿಗೂ ಕೂಡ ಒಳ್ಳೆಯದೇ ಮಾಡಲಿ ಅಂತ ನಾನು ದೇವ್ರ ಹತ್ರ ಕೂಡ ಪ್ರಾರ್ಥನೆ ಮಾಡ್ಕೊತೀನಿ. ಇನ್ನು ಮನೇಲೆಲ್ಲ ಪೂಜೆ ಮುಗಿಸ್ಕೊಂಡು ಮಾಮೂಲಿ ನಾನು ಡೈಲಿ ರಚ್ಚೆಕಟ್ಟೆ ಸುತ್ತಲಿಕ್ಕೆ ಹೋಗ್ತಿದ್ನಲ್ಲ, ಅಲ್ಲಿಗೆ ಹೋಗೋಕೆ ರೆಡಿ ಆಗ್ತಿದ್ದೆ. ಇನ್ನು ನಾನು ಮನೆ ಮುಂದೆ ಸಿಂಪಲ್ಲಾಗಿ ಈ ಥರ ರಂಗೋಲಿ ಹಾಕ್ಕೊಂಡಿದ್ದೆ, ಅಂದರೆ ಹೊರಗಡೆ ರೋಡ್ ಸೈಡು ಈ ಥರ ಹಾಕ್ಕೊಂಡಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದು ಶಿವನ ದೇವಸ್ಥಾನ, ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು, ಲೈಟಿಂಗ್ ಎಲ್ಲ ಬಿಟ್ಟಿದ್ರು, ಸೂಪರಾಗಿತ್ತು. ಮತ್ತು ಇನ್ನು ರಚ್ಚೆಕಟ್ಟೆಗೆ ಹೋಗಿ ಪೂಜೆ ಕೂಡ ಮಾಡಿಕೊಂಡ್ರಿ. ಇದು ರಚ್ಚೆಕಟ್ಟೆ ಸುತ್ತೋದ್ರಿಂದ ನಮಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಏನಾಗಿರುತ್ತೆ ಅದೆಲ್ಲ ಬೇಗನೆ ಸರಿ ಹೋಗುತ್ತೆ. ಆದ್ದರಿಂದ ಈ ವಿಡಿಯೋ ನೋಡ್ತಿರೋರು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಡೋದು ಮಾತ್ರ ಮರಿಬಿಡಿ ಫ್ರೆಂಡ್ಸ್. ಮತ್ತು ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನು ರಚ್ಚೆಕಟ್ಟೆ ಎಲ್ಲ ಸುತ್ತಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದಾದಮೇಲೆ ಪೂಜೆ ಎಲ್ಲ ಮನೇಲಿ ಮಾಡಿ ಹೋಗಿದ್ದೆ. ಆದರೆ ಒಲೆಗೆ ಏನೋ ಪೂಜೆ ಮಾಡಿರಲಿಲ್ಲ. ಇನ್ನು ರಚ್ಚೆಕಟ್ಟೆ ಸುತ್ತಲಿಕ್ಕೆ ಟೈಮ್ ಆಗುತ್ತೆ ಅಂತ ಫಸ್ಟ್ ಹೋಗ್ಬಿಟ್ಟು ಬಂದು ಮಾಡ್ಕೊಳೋಣ ಅಂತ ಹೋಗಿದ್ದೆ. ಇನ್ನು ಬರೋಷ್ಟರಲ್ಲಂತೂ ಬಿಸಿಲು ತುಂಬಾ ಚೆನ್ನಾಗಿ ಬಂದಿತ್ತು. ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ಸ್ಟವ್ ಹತ್ರನೇ. ಇನ್ನು ಬಂದು ಎಲ್ಲ ರಾತ್ರಿನೇ ಎಲ್ಲ ಒರೆಸಿಟ್ಟಿದ್ದೆ. ಆದರೂ ಇನ್ನೊಂದು ಸತಿ ಎಲ್ಲ ಒರೆಸ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂ ಕೂಡ ಇಡ್ತಿದ್ದೀನಿ. ಸಣ್ಣದಾಗಿ ಒಂದು ಪುಟ್ಟ ರಂಗೋಲಿ ಕೂಡ ಹಾಕ್ಕೊಂಡೆ. ಈ ಥರ ಚಿಕ್ಕದಾಗಿ ರಂಗೋಲಿ ಹಾಕ್ಕೊಂಡು ಹೂವೆಲ್ಲ ಇಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟರೆ ನೋಡಲಿಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ವಾತಾವರಣ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಮನಸ್ಸಿಗೂ ಅಷ್ಟೇ ನೆಮ್ಮದಿಯಿಂದ ಇರುತ್ತೆ. ಆದ್ದರಿಂದ ಈ ಥರ ಮಾಡಿಕೊಂಡ್ರೆ ನಮಗೂ ಕೂಡ ಮನಸ್ಸಿಗೆ ಸಮಾಧಾನ ಇರುತ್ತೆ. ಇನ್ನು ಇದೆಲ್ಲ ಇಟ್ಟಾದಮೇಲೆ ರಂಗೋಲಿ ಕೂಡ ಪುಡ್ದಾಗಿ ಹಾಕ್ಕೊಂಡಾದ್ಮೇಲೆ ಒಲೆಗೂ ಕೂಡ ಈ ಥರ ಪೂಜೆ ಮುಗಿಸ್ಕೊಂಡೆ. ಇನ್ನು ಇದೆಲ್ಲ ಆದಮೇಲೆ ಮತ್ತು ಡೈನಿಂಗ್ ಟೇಬಲ್ ಮೇಲೆ ಯಾವಾಗಲೂ ಹೂವು ಏನಾದರೂ ಹಾಕಿಡ್ತಿದ್ದೆ. ಈ ಥರ ಇವತ್ತು ಚಿಗುರು ಮಾವಿನ ಎಲೆ ಇತ್ತು, ಆದ್ದರಿಂದ ಮಾವಿನ ಎಲೆ ಇಟ್ಟು ಈ ಥರ ಸುಮ್ಮನೆ ಡೆಕೋರೇಷನ್ ಥರ ಈ ಥರ ಮಾಡಿಕೊಂಡೆ. ಇದು ನೋಡಲಿಕ್ಕೂ ತುಂಬಾ ಚೆನ್ನಾಗಿ ಕಾಣ್ತಿತ್ತು, ಅದಕ್ಕೆ ಈ ಥರ ಮಾಡಿಕೊಂಡೆ. ಇದು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಕೊಡೋ ಮಾತ್ರ ಮರಿಬೇಡಿ. ತುಂಬ ಜನ ನೋಡ್ತೀರ, ಲೈಕು ಕೊಡಲ್ಲ, ಸಬ್ಸ್ಕ್ರೈಬು ಮಾಡ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತು ಈಗ ಪ್ರಸಾದಕ್ಕಂತ ಹೇಳಿ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ. ಈ ಕಡೆ ಹಾಲು ಸಕ್ಕರೆ ಎಲ್ಲ ಹಾಕಿ ಕಾಯಕ್ಕಿಟ್ಟಿದ್ದೆ. ಮತ್ತು ನಾನು ಫಸ್ಟೇ ಶಾವಿಗೆಲ್ಲ ಹುರ್ಕೊಂಡಿದ್ದೆ. ಮತ್ತು ದ್ರಾಕ್ಷಿ ಗೋಡಂಬಿ ಎಲ್ಲ ತುಪ್ಪದಲ್ಲಿ ಹುರಿದು ಇಟ್ಕೊಂಡು ಏಲಕ್ಕಿಯೆಲ್ಲ ಚೆಚ್ಚಿ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನೀಗ ಹಾಲು ಚೆನ್ನಾಗಿ ಕಾದಿತ್ತು, ಅದಕ್ಕೆ ಅದರಲ್ಲಿ ಹಾಕ್ಕೊಂಡು ಕುದಿಸ್ಕೊತಾ ಇದ್ದೀನಿ. ಇನ್ನು ಇದು ಬೆಂದರೆ ಇನ್ನು ಪಾಯಸ ರೆಡಿ ಆಗುತ್ತೆ, ಅಷ್ಟೇ, ಏನೇನು ಹಾಕೋಷ್ಟಿಲ್ಲ. ಇದು ಬೆಂದಾದಮೇಲೆ ದೇವ್ರಿಗೂ ಕೂಡ ಪ್ರಸಾದ ಇಟ್ಟು ಇನ್ನು ನಮ್ಮ ಮನೆಯವ್ರಿಗೂ ಕೊಟ್ಟೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.